ಎಸ್, ದೇಶದ ಸರ್ವಶ್ರೇಷ್ಠ ಶನೇಶ್ವರ ತಾಣ ಅಂದರೆ ದರ್ಬಾರಣ್ಯೇಶ್ವರದ ಶನೇಶ್ವರ ಸ್ವಾಮಿ. ಯಾವ ದೋಷ ಇಲ್ದಿದ್ರೆ ಶನೇಶ್ವರನ ಮುಂದೆ ಹೋಗಿ ಶರಣಾಗೋದು ತಪ್ಪು ಅನ್ನೋ ಒಂದು ಭಾವನೆಯಲ್ಲಿದೆ. ಇದರ ಬಗ್ಗೆ ಕ್ಲಾರಿಟಿ ಪಡೆದುಕೊಳ್ಳೋಣ ಚಂದಾಪಂಡ್ಯ ಅಮ್ಮಾಜಿಯವರಿಂದ. ಆದರೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಬಯಸಿ ತಿರುನಲ್ಲಾರ್ ಶನೇಶ್ವರನಿಗೆ ಬೇಡ್ಕೊಳ್ತಾರೆ ಡಿ ಕೆ ಶಿವಕುಮಾರ್. ದೈವಾರಾಧಕ ಡಿ ಕೆಗೆ ಇದು ಬೇಡವಾಗಿತ್ತಾ ಅನ್ನೋದು ಕೆಲ ಧರ್ಮ ಪಂಡಿತರ ಅನಿಸಿಕೆ, ಧಾರ್ಮಿಕ ಪಂಡಿತರ ಅನಿಸಿಕೆ. ಕೆಲವು ಆಪ್ತರು ಪರಮಾಪ್ತರು ಈ ರೀತಿ ಅವ್ರನ್ನ ಸಲಹೆಯನ್ನು ಕೊಟ್ಟು ಅಥವಾ ಅವರ ಸಲಹೆಯಿಂದ ಏನಾದರೂ ದಾರಿ ತಪ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಸದ್ಯದ ಒಂದಿಷ್ಟು ಚರ್ಚೆಗೆ ಈಡು ಮಾಡುವಂಥ ಸುದ್ದಿ. ಚರ್ಚೆಗೆ ಈಡು ಮಾಡುವಂಥದ್ದೇ ಅಲ್ವೇ ನಾವು ಕೂಡ ನಿಮ್ಮ ಮುಂದೆ ಇಡುವಂಥದ್ದು. ಎಸ್, ಈಗ ಮಹಾಕಾಳಿ ಯೋಗಿನಿಯಾಗಿರುವಂಥ ಚಂದಾ ಪಾಂಡೆ ಅಮ್ಮಾಜಿ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ಅವ್ರನ್ನ ನಾವು ಫೋನು ಮೂಲಕ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ ಅವ್ರ ಜೊತೆಗೆ. ಚಂದಾ ಪಾಂಡೆ ಅಮ್ಮಾಜಿ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ. ನಿಮಗೆ ಇಂಥ ವಿಚಾರಗಳು ಬಂದಾಗ ನಾವು ನಿಮ್ಮನ್ನ ಕಾಲ್ ಮಾಡ್ತಾ ಇರ್ತೀವಿ ಯಾವಾಗಲೂ. ಈ ಜಿಜ್ಞಾಸೆ ಬಂದಾಗ ತಾಂತ್ರಿಕ ವಿಚಾರ, ಈಗ ದೇವ್ರ ಹತ್ರ ಹೋಗಬೇಕು, ಬೇಡಬೇಕು, ದೇವರು ಅವನಿಗೆ ಇಷ್ಟ ಆದರೆ ಕೊಡ್ತಾನೆ ಅಥವಾ ನಮ್ಮ ಪಾಪಗಳಿದ್ರೆ ಅದನ್ನು ಡಿಲೇ ಮಾಡ್ತಾನೆ ಅನ್ನೋ ಒಂದು ಸಾಮಾನ್ಯ ನಂಬಿಕೆ ಇದೆ. ಹಾಗಾಗಿ ಈ ತಂತ್ರೋಪಾಸಕರು ಆಗಿರುವಂಥ ತಾವು, ಮಹಾಕಾಳಿ ಯೋಗಿನಿ ಆಗಿರುವಂಥ ತಾವು ಏನು ಸಜೆಷನ್ ಕೊಡ್ತೀರಿ? ಈಗ ಶನೇಶ್ವರನ ದೇವಸ್ಥಾನಕ್ಕೆ ಹೋಗೋದು ತಪ್ಪ? ಯಾವ ಟೈಮಲ್ಲಿ ಹೋಗಬೇಕು, ಹೋಗಬಾರ್ದು? ಯಾವ ದೇವಸ್ಥಾನವನ್ನು ಅಥವಾ ಯಾವ ದೇವರನ್ನ ಯಾವಾಗ ಬೇಡಬೇಕು, ಬೇಡಬಾರ್ದು ಅನ್ನುವ ನಿಯಮಗಳೇನಾದರೂ ಇದ್ದಾವ? ನಮ್ಮನ್ನ ಆ ವಿಚಾರದಲ್ಲಿ ನಮಗೆ ಒಂದಿಷ್ಟು ದಾರಿ ತೋರಿಸ್ಬೋದಾ? ಇಲ್ಲಿ ಏನಾಗುತ್ತೆ, ಶನೀಶ್ವರ ಅಂದ್ರೆ ಶನಿಶ್ಚರ, ನಾಗೇಶ್ವರ. ಕರೆಕ್ಟ್, ಶನಿಶ್ಚರ. ಯಾಕೆಂದ್ರೆ ಅವನು ಮಂದಗತಿಯಲ್ಲಿ ನಡೆಯುವಂತಹ ಒಂದು ಗ್ರಹ, ಅದನ್ನ ನಾವು ಶನಿಶ್ಚರ ಅಂತೀವಿ. ಇದು ಮೊದಲನೇ ಪಾಯಿಂಟ್. ಎರಡನೇದು, 9 ನವಗ್ರಹಗಳಲ್ಲಿ ಬರುವಂತಹ ಉತ್ತುಂಗದ ಶಿಖರದಲ್ಲಿ ಕೂತಂತಹ ಜ್ಞಾನಕಾರಕ ಶನಿಶ್ಚರ. ಆಯ್ತಾ? ಅವರು ಯಾವುದೇ ರೀತಿಯಾದಂತಹ ಅವರು ಶನಿಶ್ಚರ ಅಂದ್ರೆ ಅವರು ಜ್ಞಾನ ದೇವತೆ, ಧರ್ಮ ದೇವತೆ, ಕರ್ಮಫಲದಾತ ಅಂತ ಕೂಡ ಕರಿತೀವಿ. ಹೌದು. ಅಂದ್ರೆ ಯಮ ಮತ್ತು ಶನಿಶ್ಚರ ಇಬ್ರು ಅಗ್ರಜರು, ಅಣ್ಣ ತಮ್ಮಂದ್ರು ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, ಎಷ್ಟೋ ಜನರಲ್ಲಿ ಕೆಲವೊಂದು ತಪ್ಪು ಮಾಹಿತಿಗಳಿದೆ. ಅಂದ್ರೆ ನಾನೇನು ತಪ್ಪೇ ಮಾಡಿಲ್ಲ ಅಥವಾ ಏನು ಮಾಡಿಲ್ಲ ಅಂದಾಗ ಅವರಲ್ಲಿ ಯಾಕೆ ಶರಣಾಗಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಏನಾಗತ್ತೆ, ಅವನು ಜ್ಞಾನಕಾರಕ. ಅವನು ಏನ್ ಮಾಡ್ತಾನೆ, ಈಗ ಜನರಲ್ ಆಗಿ ನಾವು ನೋಡಿದಾಗ, ಸಾಮಾನ್ಯವಾಗಿ ನಾವು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ತಗೊಂಡಾಗ ಶಾಲೆ ಸಾತಿ ಶನಿ ಅಂತೀವಿ, ಧಾಯಿ ಶನಿ, ಅಷ್ಟಮ ಶನಿ, ಪಂಚಮ ಶನಿ, ಶನಿ ದಶ ಮತ್ತು ಭುಕ್ತಿ. ಈ ಶನಿ ಯಾವಾಗ ರೂಲ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಮೊರೆ ಹೋಗ್ಬೇಕು, ಪೂಜೆ ಮಾಡ್ಬೇಕು, ಸುಮ್ನೆ ಹೋಗ್ಬಾರ್ದು ಅನ್ನುವಂತಹ ಕೆಲವೊಂದು ನಂಬಿಕೆಗಳಿದೆ. ಅದು ತಪ್ಪು ಮೊದಲಿಗೆ. ಈಗ ನಾನು ಸರಿಯಾಗಿದ್ದೀನಿ, ನಾನು ಒಳ್ಳೆಯವನಿದ್ದೀನಿ, ಮತ್ತೆ ಇನ್ನೊಂದು ನಾನು ಕೇಳಲ್ಪಟ್ಟೆ, ಶತ್ರು ಸಂಹಾರಕನಾಗಿ ಅವನು ಕೆಲಸ ಮಾಡ್ತಾನೆ ಅನ್ನುವಂಥದ್ದು ಖಂಡಿತ ಇಲ್ಲ. ಅವನು ಶತ್ರು ಸಂಹಾರಕನಲ್ಲ. ನಮ್ಮಲ್ಲಿರುವಂತಹ ದುರ್ಬುದ್ಧಿಯನ್ನ ರಿಯಾಲಿಟಿಗೆ ತಂದು ತೋರಿಸುವಂತಹ ಒಂದು ಜ್ಞಾನಕಾರಕ ಅದು ಶನೀಶ್ವರ ಅಂದ್ರೆ. ಆಯ್ತಾ? ಇಲ್ಲಿ ಅದನ್ನ ನಾವು ಬಿಟ್ಬಿಡ್ತಾ ಇದೀವಿ. ಮೊದಲನೇದಾಗಿ. ಎರಡನೇದಾಗಿ ಚಂದಪಾಂಡೆ ಒಂದು ಸಣ್ಣ ವಿರಾಮ. ನಾನು ಕೇಳುವಂತದ್ದು, ಈಗ ಪ್ರತ್ಯಂಗಿರಿ ಹೋಮ ಅದು ಶತ್ರು ಸಂಹಾರಕ ಹೋಮಕ್ಕೆ ಬಳಸ್ತಾರೆ, ಅದು ಕರೆಕ್ಟ್? ಇಲ್ಲ. ಪ್ರತ್ಯಂಗಿರ ದೇವಿ ಅವತರಿಸಿದ್ದು ಯಾಕೆ ಭೂಮಿಯ ಮೇಲೆ ಅಂತ ಅಂದ್ರೆ, ಪ್ರತ್ಯಂಗಿರ ಯಾಕೆ ಅವತರಿಸಿದ್ಲು ಅಂದ್ರೆ ಸಿಂಹಿಣಿ, ನೃಸಿಂಹಿಣಿ ಅಂತ ಹೇಳ್ತೀವಿ. ಹೆಂಗೆ ನೃಸಿಂಹ ಅಂತೀವಿ, ಇವಳಿಗೆ ನೃಸಿಂಹಿಣಿ ಅಂತ ಹೇಳ್ತೀವಿ, ಸಿಂಹಿಣಿ. ಆಯ್ತಾ? ಪ್ರತ್ಯಂಗಿರಾ ದೇವಿ ಯಾಕೆ ಭೂಮಿಯಲ್ಲಿ ಅವತರಿಸಿದ್ಲು ಅಂದ್ರೆ, ಪ್ರಹ್ಲಾದರು ಕರೆದಾಗ ಅಹೋಬಲದಲ್ಲಿ ಪ್ರಕಟರಾದ್ರು ನರಸಿಂಹರು ಅಂತ ಹೇಳ್ತೀವಲ್ವಾ, ಅವರು ಉಗ್ರ ರೂಪದಿಂದ ಶಾಂತ ರೂಪಕ್ಕೆ ಬರ್ಲಿಲ್ದಾಗ ಶರ್ಬೇಶ್ವರರು ಬರ್ತಾರೆ ಶಮನ ಮಾಡ್ಲಿಕ್ಕೆ, ಶಾಂತ ರೂಪಕ್ಕೆ ತರ್ಲಿಕ್ಕೆ. ಶರ್ಬೇಶ್ವರ ಅಂದ್ರೆ ಶಿವ. ಅವರು ಕೂಡ ಸೋಲ್ತಾರೆ. ಸೋದಾಗ ತಾಯಿಗೆ ಮೊರೆ ಹೋಗ್ತಾರೆ ಎಲ್ರೂನು, ನಿನ್ನಿಂದ ಸಾಧ್ಯ ನರಸಿಂಹನನ್ನ ಶಾಂತನಾಗಿ ಮಾಡೋದಕ್ಕೋಸ್ಕರ. ಭೋಗ ನರಸಿಂಹ, ಯೋಗ ನರಸಿಂಹ, ಉಗ್ರ ನರಸಿಂಹ ಅಂತ ಹೇಳ್ತೀವಲ್ವಾ, ಆ ಉಗ್ರತೆಯಿಂದ ಶಮನ ಮಾಡ್ಲಿಕ್ಕೋಸ್ಕರ ಪ್ರತ್ಯಂಗಿರ ಸ್ವರೂಪ ಬಂದಿದ್ದು. ಇಲ್ಲಿ ಸಾಕಷ್ಟು ಜನಗಳಲ್ಲಿ ಏನಾಗಿದೆ ಅಂದ್ರೆ, ತಾಂತ್ರಿಕ್ ಅಂದಿದ ತಕ್ಷಣ ಕ್ರೂರ ರೂಪದಲ್ಲಿರುವಂತಹ ದೇವತೆಗಳಿಗೆ ಆರಾಧನೆ ಮಾಡುವಂತಹವರು ಅನ್ನುವ ಒಂದು ಇದಿದೆ. ಏನ್ ಹೇಳ್ತೀವಿ, ಪ್ರತೀತಿ ಅಲ್ಲ, ಇದು ಮೂಢನಂಬಿಕೆ, ಮೂಢವಾಕ್ಯ ಇದೆ. ಆಕ್ಚುಲಿ ಯಾವುದೇ ಒಂದು
ಶಿಷ್ಟ ದೇವತೆಗಳು ದುಷ್ಟ ದೇವತೆಗಳು ಅಂದ್ಬಿಡ್ತಾರೆ. ಅದಿರಲ್ಲ. ಪ್ರತಿಯೊಂದಕ್ಕೂ ಸ್ವರೂಪ ಅಂತ ಬರುತ್ತೆ. ಈಗ ಅದೇ ತರ ಇದು ಶನೀಶ್ವರಂದು ಪ್ಲಾನೆಟ್ಸ್ಗೆ ನವಗ್ರಹಗಳಲ್ಲಿ ಬರುವಂತವನು, ನವಗ್ರಹಗಳಲ್ಲಿ ಬರುವಂತವನು. ಅಂದ್ರೆ ಚಂದ್ರ ಮನಸ್ಕಾರಕ, ಕುಜ ರಕ್ತಕಾರಕ, ಬುಧ ಬುದ್ಧಿಕಾರಕ, ಗುರು ಮಾರ್ಗದರ್ಶನ ಕೊಡುವಂತವನು, ಶುಕ್ರ ಅಲಂಕಾರ ಪ್ರಿಯ. ಎಲ್ರು ಶುಕ್ರ ಅಂದಿದ್ಕೂಳೆ ಐಶ್ವರ್ಯ ಸಿರಿ ಅಂತಾರೆ. ಅಲ್ಲ, ಬ್ಯೂಟಿಗೆ ಸಂಬಂಧಪಡೋರು ಶುಕ್ರ. ಶನಿ ಜ್ಞಾನಕಾರಕ, ಸೂರ್ಯ ಆತ್ಮಕಾರಕ ಅಂತ ಹೇಳ್ತೀವಿ, ಕಾರಕರು ಅಂತೀವಿ. ಆದ್ರೆ ಇತರೆ ದೇವಿಗಳನ್ನ ತಗೊಂಡಾಗ ಕೆಲವರು ಹೇಳ್ತಾರೆ ರಾಜರಾಜೇಶ್ವರಿಯನ್ನ ಪೂಜೆ ಮಾಡ್ತೀವಿ ನಾವು, ನಮ್ಗದು ಒಳ್ಳೇದಾಗತ್ತೆ. ನಾವು ನೋಡ್ತೀವಿ ಎಸ್ಪೆಷಲಿ ದೇವನಗರಿ ಪ್ರಾಂತ್ಯ, ಕೇರಳ ದೇವನಗರಿ. ಎರಡನೇದು ಪರಶುರಾಮ ಕ್ಷೇತ್ರ ಅಂತ ಹೇಳ್ತೀವಿ. ಅಂದ್ರೆ ದಕ್ಷಿಣ ಕನ್ನಡದಿಂದ ಹಿಡಿದು ಪರಶುರಾಮ ಕ್ಷೇತ್ರ ಶುರುವಾಗತ್ತಲ್ಲ, ಅಲ್ಲೆಲ್ಲವೂ ಕೂಡ ಶಕ್ತಿ ಆರಾಧನೆ ಜಾಸ್ತಿ ಇರುತ್ತೆ. ಶಕ್ತಿಯ ಜೊತೆ ಗಣಾರಾಧನೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ಇವಾಗ ನಾವು ನೋಡ್ತೀವಿ ಕೋಲ, ಪಂಜುರ್ಲಿ, ಜುಂಜೂಟಿ ಇದೆಲ್ಲ ನೋಡ್ತೀವಲ್ವಾ, ಅದೆಲ್ಲ ಗಣಾದಿಗಳು. ಅದೇ ತರ ಕೇರಳಕ್ಕೆ ಬಂದ್ರೆ ಪರ್ಶಿನಿ ಕಡವ ಮುತ್ತಪ್ಪನ್ನು, ಅವರೆಲ್ಲ ಗಣಾದಿಗಳು. ವೈರ ಯಾದವಗನ್ನು ಗಣಾದಿಗಳು. ವೀರಭದ್ರ ಅಂತೀವಲ್ವಾ, ಆ ತರ ಇವೆಲ್ಲ ಶಕ್ತಿ ದೇವತೆಗಳು. ಯಾವುದೋ ಒಂದನ್ನ ಎಲ್ಲೆಲ್ಲೋ ಅಂಟಾಕೊಂಡು ವ್ಯಾಪಾರೀಕರಣ ವೈಭವೀಕರಣ ಆಗ್ತಾ ಇರೋದು ಇದು ದುರಂತ.